ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಊರು. ಇಲ್ಲಿಂದಾನೇ ಆನೆಗಳು ಜಾಸ್ತಿ ಬರೋದು. ಇದೇ ರೈಲ್ವೆ ಬ್ಯಾರಿಕೇಡ್, ಅದೇ ಬಾರ್ಡ್ರು. ಆನೆ ಇದೇ ದಾರಿಯಲ್ಲಿ ಬರ್ತಾ ಇತ್ತು. ಇಲ್ಲೇ ನೋಡ್ತಾ ಇದ್ದೀರಾ ನನ್ ಮುಂದೆ ನಮ್ಮೂರಿನ ಕಾಡು. ನಿನ್ನೆ ಆಗಿರೋ ಇನ್ಸಿಡೆಂಟ್ ನೋಡಿ, ಎಷ್ಟೋ ಮರಗಳು, ಎಷ್ಟೋ ಗಿಡಗಳು, ಅಲ್ಲಿದ್ದಂತ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಆ ಬೆಂಕಿಗೆ ಆಹುತಿಯಾಗಿದೆ. ಆ ಕಡೆಗೆ ನೋಡಿ, ಈ ಕಡೆಗೆ ನೋಡಿ, ಈ ಕಡೆಗೆ ನೋಡಿ, ಮತ್ತೆ ಈ ಕಡೆಗೆ ನೋಡಿ. ಯಾವ ಕಡೆಯಿಂದ ನೋಡಿದ್ರು ನಿಮ್ ಊರಿನ ಗ್ರಹಗತಿಗಳೇ ಚೆನ್ನಾಗಿಲ್ಲ ಗೌಡ್ರೆ. ನಮ್ಮೂರು ಸ್ಟಾರ್ಟ್ ಆಗೋದು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಇಂದ. ಅರ್ಧ ಕರ್ನಾಟಕ, ಅರ್ಧ ತಮಿಳ್ನಾಡಲ್ಲಿ ಇದೀನಿ. ಆ ಕಡೆಯಿಂದನೂ ಬೆಟ್ಟ ಈ ಕಡೆಗಿದೆ, ಈ ಕಡೆಯಿಂದನೂ ಬೆಟ್ಟ ಈ ಕಡೆಗಿದೆ. 4 ಸೈಡು ಬೆಟ್ಟ. ಇಲ್ಲಿ ಒಂಥರ ಅಟ್ಮಾಸ್ಫಿಯರ್ ಆ ಥರ ಇದೆ. ಮತ್ತೆ ಸುತ್ತ ಪ್ರಕೃತಿ ಅಷ್ಟು ಚೆನ್ನಾಗಿದೆ. ಸಿಟಿ ಆಗಲಿ ಹಳ್ಳಿ ಆಗಲಿ ಆ ಒಂದು ಪ್ಲೇಸು ಚೆನ್ನಾಗಿ ಅನ್ಸೋದು ಅಲ್ಲಿ ಚೆನ್ನಾಗಿರೋ ಜನ ಇದ್ದಾಗ ಮಾತ್ರ. ಸ್ಕೂಲಿಂದ ಬಂದು ಇಲ್ಲಿ ಏನು ಕಾಣಿಸ್ತಾ ಇದೆ, ಹಳ್ಳ. ಇಲ್ಲಿಗೆ ಮೀಜೋಡೋದಕ್ಕೆ ಬರ್ತಾ ಇದ್ವಿ. ಮೇಜರ್ ಆನೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ, ಇದೇ ರೂಟ್ ನೋಡಿ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ಫೈನಲಿ ನಮ್ಮೂರ ಟೂರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹೌದು, ತುಂಬಾ ಜನ ಕೇಳ್ತಾ ಇದ್ರಲ್ಲ ನಿಮ್ಮೂರು ತೋರಿಸಿ, ನಿಮ್ಮೂರು ಟೂರ್ ಮಾಡಿ ಅಂತ. ಈ ವಿಡಿಯೋದಲ್ಲಿ ಫೈನಲಿ ನಮ್ಮೂರು ತೋರಿಸೋದಕ್ಕೆ ನಾನು ನಮ್ಮ ಸೂಪರ್ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಇದು ನಾರ್ಮಲ್ ವ್ಲಾಗ್ ಥರ ಇರಲ್ಲ, ಸೊ ಮೋಟೋ ವ್ಲಾಗ್ ಮುಖಾಂತರ ತೋರಿಸೋಣ ನಮ್ಮೂರನ್ನ ಅಂತ ನಮ್ಮ ಸೂಪರ್ ಬೈಕಲ್ಲಿ ಮೋಟೋ ವ್ಲಾಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮ್ಮೂರಲ್ಲಿ ಆನೆ ಎಲ್ಲಿಂದ ಬರುತ್ತೆ, ಚಿರತೆ ಎಲ್ಲಿಂದ ಬರುತ್ತೆ, ನಮ್ಮೂರು ರೂಟ್ ಯಾವ ಥರ ಇದೆ, ನಮ್ಮೂರು ಯಾವ ಥರ ಇದೆ, ನಮ್ಮೂರು ಜನಗಳು ಯಾವ ಥರ ಇದ್ದಾರೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಗೋ. ನೋಡ್ರಿ, ಬೆಳಿಗ್ಗೆ ಬೆಳಿಗ್ಗೆ ನಮ್ಮೂರಲ್ಲಿ ಹಸುಗಳು ಕಾಡಿಗೆ ಮೇಯಕ್ಕೆ ಹೋಗ್ತಾ ಇದಾವೆ. ಏನ್ ಸಮಾಚಾರ? ಹಾ, ದೊಡ್ಡ ಗಾಡಿ ಇಲ್ಲ ಇವತ್ತು, ಇದಿರ್ಲೆ. ಓಕೆ ನೋಡ್ರಿ, ಫೈನಲಿ ನಮ್ಮ ಮೋಟೋ ವ್ಲಾಗ್ ಸೆಟಪ್ ರೆಡಿ ಆಗಿದೆ. ಸೊ ಯಾವ ತರ ಕಾಣಿಸ್ತಿದೆ ಏನೋ ಗೊತ್ತಾಗ್ತಾ ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಮೋಟೋ ವ್ಲಾಗ್. ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಊರು. ಹಾಗೆ ಹೋಗೋಣ ಬನ್ನಿ, ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಮ್ಮೂರು ರೂಟು. ಅಲ್ಲಲ್ಲಿ ತಾರ್ ರೋಡು, ಅಲ್ಲಲ್ಲಿ ಮೊಂಡ್ ರೋಡು, ಆ ಥರ ಇದೆ. ನಾನು ಕಾಲೇಜ್ಗೆ ಹೋಗ್ತಿರೋ ಟೈಮಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗುವೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮೇನ್ ರೋಡಲ್ಲಿ ಬಸ್ ಬರ್ತಾಯಿತ್ತು, ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿನ ಸ್ಕೂಲ್ ಮಕ್ಕಳಿಗೆ ಕಷ್ಟ ಆಗ್ಬಾರ್ದಂತ ಇವಾಗ ಒಂದು ಬಸ್ ಬಿಡಿಸಿದ್ದೀವಿ. ಆ ಬಸ್ ಬರೋ ಟೈಮ್ ಆಯಿತು, ನಮ್ಗೆ ಸಿಗುತ್ತೆ ನೋಡಿ ಮುಂದೆ. ಇದು ಒಂಥರ ಚೆನ್ನಾಗಿದೆ ಗುರು, ಮೋಟೋ ವ್ಲಾಗ್ ಮಾಡೋದಕ್ಕೆ. ಒಂಥರ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ನಮ್ಮನ್ನು ಯಾರು ನೋಡ್ತಾರೆ ಅನ್ನೋ ಟೆನ್ಷನ್ ಇರಲ್ಲ. ಯಾಕಂದರೆ ನಾವು ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ, ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಯಾರಾದರೂ ನೋಡಿದ್ರೆ ಅನ್ಕೋತಾರೆ ಇದು ಯಾವನಪ್ಪ ಇವ ಎಕ್ಸೆಲಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಊರವರೆಲ್ಲ ನೋಡ್ತಾರೆ ಆಶ್ಚರ್ಯದಿಂದ. ಸೊ ಸಾಮಾನ್ಯವಾಗಿ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಓಡಾಡಿದ್ರೆ ನಾನೇ ಅಂತ ಗೊತ್ತಾಗುತ್ತೆ. ನೋಡೋಣ. ಯಾರೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ, ಚೆನ್ನಾಗಿರುತ್ತೆ ನೋಡೋರಂತೆ. ಮತ್ತು ಇಲ್ಲೇನು ನೋಡ್ತಾ ಇದ್ದೀರ, ನಮ್ಮೂರು ನೋಡೋದಕ್ಕೆ ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಬಟ್ ನಾನು ರಾಂಗ್ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮೂರನ್ನು. ಅದೇ ನಮ್ಮೂರನ್ನು ಮಳೆಗಾಲದಲ್ಲಿ ಮಾನ್ಸೂನಲ್ಲಿ ತೋರಿಸಿದ್ರೆ ಆಹಾ, ಅದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇದು ನಾನು ಮಾಡ್ತಾ ಇರೋದು ಬೇಸಿಗೆ ಉರಿ ಬಿಸಿಲು. ಇಲ್ಲಿ ನೋಡಿ, ಬೆಳಿಗ್ಗೆ 7:15 ಎಷ್ಟೊಂದು ಬಿಸಿಲು ನೋಡಿ. ಸೂರ್ಯ ಬೆಳಿಗ್ಗೆ 7:15 ಸೂರ್ಯ ನೋಡಿ ಮಧ್ಯಾಹ್ನದ ಬಿಸಿಲು ಥರ ಹೊಡಿತಾ ಇದೆ. ಅದೇ ಮಾನ್ಸೂನಲ್ಲಿ ಸಗತ್ತಾಗಿರುತ್ತೆ. ಸೊ ಇವಾಗ ನೋಡಿ ಬೇಸಿಗೆಯಲ್ಲಿ ಯಾವ ಥರ ಕಾಣಿಸುತ್ತೆ, ಮತ್ತು ನೆಕ್ಸ್ಟು ಮಾನ್ಸೂನಲ್ಲಿ ಒಂದು ಸಲ ತೋರಿಸ್ತೀನಿ ನಮ್ಮೂರು ಯಾವ ಥರ ಕಾಣಿಸುತ್ತಂತ. ಆವಾಗ ಕಂಪೇರ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಕಾಣಿಸುತ್ತೆ ನಮ್ಮೂರು ಅಂತ. ಎಲ್ಲ ಆಡು ಮರಿ ಕುರಿ ಮರಿಗಳಿಗೆ ಸೊಪ್ಪುಗಳನ್ನು ತಗೊಂಡೋಗ್ತಾ ಇದ್ದಾರೆ. ಯಂಗ್ಸ್ರು ಮಕ್ಕಳೆಲ್ಲ ನೀರುಗಳನ್ನು ಹಿಡಿತಾ ಇದ್ದಾರೆ. ಸ್ಕೂಲ್ ಮಕ್ಕಳುಗಳು ಸ್ಕೂಲ್ಗಳಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಬಸ್ಸಿಗೆ ಕಾಯ್ತಾ ಇದ್ದಾರೆ. ಏನಂದರೆ ಒಂದು ಖುಷಿ, ಈ ಬೇಸಿಗೆಯಲ್ಲೂ ನಮ್ಮ ಕೆರೆಗಳಲ್ಲಿ ನೀರುಗಳು ಇನ್ನೂ ಬತ್ತಿಲ್ಲ. ಅಲ್ಲಿ ನೋಡಿ, ಕೆರೆಯಲ್ಲಿ ಇನ್ನೂ ನೀರಿದೆ, ಅದೇ ಖುಷಿ ವಿಚಾರ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ನಾನು ರೈತರ ಜೊತೆ ನೈಟ್ ಕ್ಯಾಂಪ್ ಆಗ್ತಿದ್ದನಲ್ಲ ಇದೇ ಜಾಗದಲ್ಲಿ. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ಹೋದರೆ ಅಲ್ಲೆಲ್ಲ ನಮ್ಮ ರೈತರ ಜಮೀನುಗಳಿದ್ದಾವೆ. ಅದೇ ಜಾಗದಲ್ಲಿ ನಾನು ರೈತರ ಜೊತೆ ಕ್ಯಾಂಪಿಂಗ್ ಆಗ್ತಾ ಇದ್ದಿದ್ದು. ನನ್ನ ಹತ್ರ ಒಂದು ಎಕ್ಸೆಲ್ ಇತ್ತು, ನನ್ನ ಹತ್ರ ಅಲ್ಲ, ನಮ್ಮ ಅಪ್ಪನ ಹತ್ರ ಒಂದು ಎಕ್ಸೆಲ್ ಇತ್ತು. ಆ ಬೈಕಲ್ಲೇ ನಾನು ಫಸ್ಟು ಬೈಕ್ ಕಲ್ತಿದ್ದು. ಅದಕ್ಕೆ ಇವತ್ತು ಎಕ್ಸೆಲಲ್ಲೇ ಸ್ಟಾರ್ಟ್ ಮಾಡೋಣ ಮೋಟೋ ವ್ಲಾಗನ್ನು ನಮ್ಮೂರು ತೋರಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲೇ ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ಮೂರು. ಇದೇನಪ್ಪ ಎಲ್ಲನೂ ನಮ್ಮೂರು ಅಂತಾನೆ ಅಂತ ಅಂದ್ಕೋಬೇಡಿ. ನಾ ಹೇಳಿದ್ನಲ್ಲ, ಅಲ್ಲಿ ಅರ್ಧ ಕಿಲೋಮೀಟ್ರು, ಒಂದೊಂದು ಕಿಲೋಮೀಟ್ರಿಗೂ ಒಂದೊಂದು ಹಳ್ಳಿಗಳು ಸಿಗ್ತಾ ಇದ್ದಾವೆ. ಎಲ್ಲ ಹಳ್ಳಿನೂ ಸೇರಿ ನಮ್ಮೂರು. ಸುಮಾರು ಒಂದು 10 ಕಿಲೋಮೀಟ್ರು 5 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ
ಅಲ್ಲಲ್ಲಿ ಊರುಗಳಿದ್ದಾವೆ, ಅದೆಲ್ಲ ಸೇರಿಸಿ ಇವಾಗ ನಾನು ತೋರಿಸ್ತಾ ಇರೋದು. ಏನ್ರ ಸ್ಕೂಲ್ಗೆ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀರಾ? ನನಗೆಲ್ಲ ಸೀಬೆಣ್ಣೆ ಇಲ್ಲ ನನಗೆ. ಹಾಂ, ಕಂಡುಹಿಡಿಯೋಕ್ಕಾಗ್ನಿಲ್ವಾ? ನನಗೊಂದು ಕೊಡೋ ಸೀಬೆಣ್ಣು ಅದು ಬೇಡ, ನನಗೆ ಬೇರೆದು ಕೊಡ್ರೋ. ನೋಡ್ರಿ, ಮಕ್ಕಳು ನಮಗೊಂದು ಸೀಬೆಣ್ಣು ಕೊಟ್ಟಿದ್ದಾರೆ, ಇದನ್ನು ತಿನ್ಕೊಂಡು ಹೋಣ ಬನ್ನಿ. ಓಕೆ, ಬರ್ತೀನಿ ರೋ, ಬಾಯ್ ಬಾಯ್. ನಮಗೆಲ್ಲ ಬೇಸಿಗೆ ರಜಾ ಕೊಟ್ಟರೆ ಹಬ್ಬ, ಅದರ ಆನಂದನೇ ಬೇರೆ. ಇವಾಗ ಎನಿ ಟೈಮ್ ಮನೇಲೇ ಇರ್ತೀವಿ, ಆದರೂ ಒಂಥರ ಏನೋ ಬೇಜಾರು. ಆ ಮಕ್ಕಳುಗಳನ್ನು ನೋಡಿದಾಗ ನಮ್ಮ ಸ್ಕೂಲ್ ಲೈಫು, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬರುತ್ತೆ. ನಾವು ಬೇಸಿಗೆ ರಜಾ ಕೊಟ್ಟಾಗ ನೋಡಿ, ಈ ಥರ ಇಲ್ಲೇನು ನೋಡ್ತಾ ಇದ್ದೀರಾ ನಮ್ಮೂರು, ಈ ಸೈಡ್ ಎಲ್ಲ ಬಂದ್ಬಿಡ್ತಾ ಇದ್ವಿ. ಬರೋದು, ಆ ಬೇಲಿ ಈ ಬೇಲಿ, ಹೊಲಗಳಿಗೆ ಹೋಗೋದು, ಜೇನುಗಳನ್ನು ಕಿತ್ಕೊ ತಿನ್ನೋದು, ಸುಮ್ಮನೆ ಸುತ್ತೋದು, ಇದೇ ಕೆಲಸ. ಸೈಕಲ್ ಕೊಡ್ತಾಯಿದ್ರು 8ನೇ ಕ್ಲಾಸಿಗೆ, ನಮಗೆ ಕೊಟ್ಟಿರಲಿಲ್ಲ, ನಮ್ಮ ಅಕ್ಕನ ಕೊಟ್ಟಿದ್ರು. ಆ ಸೈಕಲ್ಗಳನ್ನು ಎತ್ಕೊಂಡು ಸುಮ್ಮನೆ ಊರು ಸುತ್ತೋದೇ ಕೆಲಸ. ಆ ಊರು ಸುತ್ತೋದು ಮತ್ತು ಹಳ್ಳಿಗಳಲ್ಲಿ ಹೋಗಿ ಈಜು ಬೀಳೋದು, ಅದೆಲ್ಲ ಈಗಲೂ ಕಣ್ಣಲ್ಲಿ ಕಟ್ಟಂಗಿದೆ. ಸೊ ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ. ಇಲ್ಲೇನು ನೋಡ್ತಿದ್ದಾರೆ ನೋಡ್ರಿ, ಆನೆಗಳು ಮೇಜರಾಗಿ ಜಾಸ್ತಿ ಆನೆಗಳು ಬರೋದು ಇದೇ ಜಾಗದಿಂದ. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ ರೈಲ್ವೆ ಬ್ಯಾರಿಕೇಡ್. ಅದರಿಂದ ಆ ಕಡೆಗೆ ಫಾರೆಸ್ಟು, ಈ ಕಡೆಗೆ ಎಲ್ಲ ತೋಟಗಳು. ಆನೆಗಳು ಅಂದರೆ ಎಲ್ಲ ಜಾಗಗಳಲ್ಲೂ ಬರಲ್ಲ, ಕೆಲವೊಂದು ಜಾಗಗಳಲ್ಲಿ ರೈಲ್ವೆ ಬ್ಯಾರಿಕೇಡನ್ನು ಮುರಿದ್ಬಿಟ್ಟಿದ್ದಾವೆ ಆನೆಗಳು, ಅಲ್ಲಿಂದ ಬರುತ್ತೆ ಆನೆಗಳು. ಸೊ ನಾನು ನೈಟ್ ಕ್ಯಾಂಪ್ ಹಾಕೋದಕ್ಕೆ ಬರ್ತಾ ಇದ್ದಲ್ಲ, ಡೈರೆಕ್ಟರ್ ಅವ್ರ ತೋಟ, ಅವ್ರದ್ದು ಇಲ್ಲೇ ಇರೋದು ತೋಟ, ಅವ್ರ ತೋಟಗಳಿಗೆ ಆನೆಗಳು ಬರ್ತಾ ಇದ್ದಿದ್ದು ಇದೇ ಜಾಗದಿಂದ. ಇಲ್ಲೆಲ್ಲ ಆನೆಗಳು ಅಂದ್ಕೊಳ್ಳಿ. ನಾನು ನೈಟು ಮನೆ ಬಿಡೋದು ಒಂದು 8 ಗಂಟೆ 9 ಗಂಟೆ ಅಷ್ಟಾಗೋದು. ಅಲ್ಲಿಂದ ಇದೇ ರೂಟಲ್ಲಿ ನೈಟ್ ಬರೋನು. ಬೆಳಿಗ್ಗೆನಾಗ ನೋಡೋದಕ್ಕೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನೈಟು ಒಂಥರ ಡೇಂಜರಸ್. ಇಲ್ಲೇ ನೋಡ್ತಾ ಇದ್ರೆ ಅದೆಲ್ಲ ಫಾರೆಸ್ಟೇ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ರೈಲ್ವೆ ಬ್ಯಾರಿಕೇಟು, ಅದೇ ಬಾರ್ಡ್ರು. ಅಲ್ಲಿ ನೋಡಿ, ಸೊ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ ರೈಲ್ವೆ ಬ್ಯಾರಿಕೇಟು. ಆ ರೈಲ್ವೆ ಬ್ಯಾರಿಕೇಟು ಆಗಿ ಬಂದು ಹಂಗೋಗಿದೆ. ಆ ರೈಲ್ವೆ ಬ್ಯಾರಿಕೇಟಿಂದ ಈ ಕಡೆಗೆ ಜಮೀನುಗಳು, ಆ ಕಡೆಗೆ ಫಾರೆಸ್ಟು. ಸೊ ನೋಡಿ, ಎಲ್ಲ ಫಾರೆಸ್ಟು ಆಲ್ಮೋಸ್ಟ್ ಯಾವ ಥರ ಒಣಗೋಗಿದೆ ಅಂತ. ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ. ಇವಾಗ ಫಸಲೇನೂ ಇಲ್ಲ, ಅದಕ್ಕೆ ಆನೆಗಳು ಒಂದು ಸ್ವಲ್ಪ ಕಡಿಮೆ. ಎಲ್ಲೆಲ್ಲಿ ಫಸಲಿದೆ ಅಂದರೆ ತೋಟಗಳಿಗೆ ಕೆಲವೊಂದು ಆನೆಗಳು ಬರ್ತಾ ಇದ್ದಾವೆ ಈಗಲೂ. ಸೊ ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಕಾಡನ್ನು ನೋಡಿ ಈ ಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಮಾನ್ಸೂನಲ್ಲಿ ಮಳೆ ಬೀಳೋ ಟೈಮಲ್ಲಿ ಬಂದು ಏನಾದರೂ ಇದನ್ನು ತೋರಿಸಿದ್ರೆ ಯಾವ ಥರ ಕಾಣಿಸುತ್ತಂದರೆ, ಇವಾಗ ನೋಡ್ಕೊಳ್ಳಿ, ಇದನ್ನು ಮಳೆಗಾಲಕ್ಕೆ ತೋರಿಸ್ತೀನಿ ಇದೇ ಜಾಗದಲ್ಲಿ ನಿಂತು, ಆವಾಗ ಯಾವ ಥರ ಕಾಣಿಸುತ್ತಂತ ನೋಡಿ. ಹಾಗೆ ಹೋಗೋಣ ಬನ್ನಿ ಮುಂದೆ. ಇಲ್ಲಿ ಏನು ಕಾಣಿಸ್ತಿದೆ, ಆ ಜಮೀನುಗಳಲ್ಲಿ ಎಷ್ಟೆಲ್ಲ ಆನೆಗಳನ್ನು ಓಡಿಸಿದ್ದೀವಿ, ಅಡ್ವೆಂಚರನ್ನು ಮಾಡಿದ್ದೀವಿ ಅಂದರೆ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಳು ಯಾರಿದ್ದಾರೆ ಅವರು ಇದ್ದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಹೋಗಿ ನೋಡಿ, ನಮ್ಮ ಚಾನಲಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಸದ್ಯಕ್ಕೆ ಇಲ್ಲೇ ಈ ಜಾಗಗಳಲ್ಲೆಲ್ಲ ಇಲ್ಲಿಂದ ಸ್ಟಾರ್ಟು ಎಲಿಫೆಂಟ್ ಝೋನ್. 1 ಕಿಲೋಮೀಟ್ರು ನಾವು ಹಿಂಗೆ ಹೋಗ್ಬೇಕಾದ್ರೆ ನಾನು ನೈಟು ಆನೆ ಎಲ್ಲಿ ಬರುತ್ತೋ ಎಲ್ಲಿ ಬಂದು ದಾಟುತ್ತೋ ಅನ್ನೋದೇ ಭಯ ಆಗ್ತಿತ್ತು ನಮಗೆ. ಅಲ್ಲಿ ಕಾಣಿಸ್ತೆ ನೋಡಿ ಗುಳ್ಳುಗಳು, ಅಲ್ಲೊಂದು ಮರದ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ. ಎಲ್ಲ ಜಾಗಗಳಲ್ಲಿ ರೈತರುಗಳು ಕಾವಲುಗಳನ್ನು ಕಾಯ್ತಾಯಿದ್ರು. ನಾನು ಮಧ್ಯೆ ಒಂದೊಂದು ದಿನ ಬರ್ತಾಯಿದ್ದೆ. ಸೊ ಒಂಥರ ಈಗಲೂ ಅದನ್ನು ನೆನೆಸ್ಕೊಂಡು ಒಂಥರ ಏನೋ ಚೆನ್ನಾಗಿದೆ. ಆ ಟೈಮಲ್ಲಿ ಒಂಥರ ರಿಸ್ಕ್ ಅನ್ಸೋದು, ಭಯ ಅನ್ಸೋದು, ಅದನ್ನೆಲ್ಲ ಇವಾಗ ನೆನ್ಪು ಮಾಡ್ಕೊಂಡ್ರೆ ಎಷ್ಟು ಒಂಥರ ಚೆನ್ನಾಗಿತ್ತಲ್ವ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಆನೆ ಇದೇ ದಾರಿಯಲ್ಲಿ ಬರ್ತಾಯಿತ್ತು. ನಾವು ಟ್ಯಾಕ್ಟ್ರಿ, ಅದೇ ಸ್ವಾಮಿ ನಾವು ಎಲ್ಲರೂ ಟ್ರ್ಯಾಕ್ಟ್ರಿ ಎತ್ಕೊಂಡು ಹಾಗೇ ಹೋಗೋವು. ಅದನ್ನು ಹಂಗೆ ಓಡಿಸಿದ್ರೆ ಆ ಕಡೆಗೆ ಫಾರೆಸ್ಟ್ ಅಲ್ವಾ, ಆನೆ ಆ ಕಡೆಗೆ ಹೋಗ್ತಾಯಿತ್ತು. ತಿರ್ಗಿ 10 ನಿಮಿಷ ಆ ಕಡೆಯಿಂದ ವಾಪಸ್ ಬರೋದು. ಒಬ್ಬರು ಗಂಡ ಹೆಂಡತಿ ಕಾವಲು ಕಾಯ್ಕೊಂಡು ನೋಡಿ ಇದೇ ಗುಳ್ಳಲ್ಲಿ ಇರ್ತಾಯಿದ್ರು. ಆನೆ ಏನಾದ್ರು ಬಂದರೆ ನಮಗೆ ಕಾಲ್ ಮಾಡ್ತಾಯಿದ್ರು, ನಾವು ಅಲ್ಲಿ ಮೇಲ್ಗಡೆ ಇರ್ತಾಯಿದ್ವಿ. ಆವಾಗ ನಾವು ಟ್ರ್ಯಾಕ್ಟರ್ ಎತ್ಕೊಂಡು ಹಂಗಿಂದ ಬಂದು ಈ ಆನೆನ ಹಿಂಗಿಂದ ಓಡಿಸ್ಕೊಂಡು ಹೋಗ್ತಾಯಿದ್ವಿ. ಇದು ಲೊಕೇಟ್ ಆಗಿರೋದು ಯಾವ ಥರ ಅಂದರೆ, ಆ ಕಡೆಯಿಂದನೂ ಬೆಟ್ಟ ಈ ಕಡೆಗಿದೆ, ಈ ಕಡೆಯಿಂದನೂ ಬೆಟ್ಟ ಈ ಕಡೆಗಿದೆ, 4 ಸೈಡು ಬೆಟ್ಟ. ಇದೊಂದು ಕೆಳಗಡೆ ಪಾತಾಳ ಕುಳಿ, ಬೆಟ್ಟ ಗುಡ್ಡಗಳೇ ಜಾಸ್ತಿ ನಮ್ಮ ಕಡೆ. ಅಲ್ಲಿ ಮುಂದೆ ಒಂದು ಮರ ಕಾಣಿಸ್ತಿದೆಯಲ್ಲ, ಅದೇ ಮರದ ಮೇಲ್ಗಡೆ ನಾವು ನೈಟ್ ಕ್ಯಾಂಪ್ ಮಾಡ್ತಾಯಿದ್ವಿ. ಅಲ್ಲಿ ಮುಂದೆ ಕಾಣಿಸ್ತಿರೋ ತೋಟದ ಮನೆ ಅದೇ ಡೈರೆಕ್ಟರ್ ಅವ್ರದ್ದು. ಸೊ ಹಾಗೆ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ
ಮಧ್ಯ ಮಧ್ಯ ಜೋಳಗಳು ಹಾಕಿದ್ದಾರೆ. ಆ ಜೋಳಗಳನ್ನು ತಿನ್ನೋದಕ್ಕೆ ಈಗಲೂ ಬರ್ತಾಯಿದೆ ಆನೆ. ಓಕೆ, ಹಾಗೆ ಮುಂದೆ ಹೋಗೋಣ ಬನ್ನಿ. ಒಂದಿನ ನಾವು ಮಕ್ಕನ ಜೊತೆಗೆ ಆ ಸಿಂಡ ಎಲ್ಲ ಒಂದು 3-4 ಆನೆಗಳು ನಮ್ಮ ಟ್ರ್ಯಾಕ್ಟರ್ನೇ ಅಟ್ಟಿಸ್ಕೊಬತ್ತಿದ್ವಲ್ಲ, ಇದೇ ರೂಟಲ್ಲಿ ನಾವು ಹೋಗಿದ್ದು. ಇಲ್ಲಿದ್ದು ಫಸ್ಟು ಆನೆಗಳು ನೋಡಿ, ಅಲ್ಲಿ ಫಸ್ಟು ಆನೆಗಳು ನೋಡಿ ಅಲ್ಲಿ ಮೇಯ್ತಾ ಇದ್ವು. ಅದನ್ನು ಓಡಿಸ್ಕೊಂಡಾಗಿ ಹೋಗಿದ್ವಿ. ಯಾಕ್ರ ಸ್ಕೂಲ್ಗೆ ಹೋಗಿಲ್ವಾ? ಹಾಂ, ನಾನು ಯಾರು ಗೊತ್ತಾ? ಸೇರ್ನಿಲ್ಲ ಯಾಕ? ಬನ್ನಿ ನನ್ನ ಜೊತೆ ಸ್ಕೂಲ್ಗೆ ಸೇರಿಸ್ತೀನಿ. ಬನ್ನಿ ಸ್ಕೂಲ್ಗೆ ಸೇರಿಸ್ತೀನಿ. ಇದ್ಯಾಕ್ರೆ ಎದುರ್ಕೊತಿದ್ದೀರ ಬಂದ್ರ? ಅಯ್ಯೋ ನಾನು ನೋಡೋದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಆ ಕ್ಯಾಮ್ರಾ ಹಾಕ್ಕೊಂಡು ಹೆಂಗೆಂಗೋ ಕಾಣಿಸ್ತಾವನಿ ಅನಿಸುತ್ತೆ. ಪಾಪ ಮಕ್ಕಳು ಎದುರ್ಕೊಂಡು ಓಡ್ತಾವ್ರೆ. ಆ್ಯಕ್ಚುಲಿ ಇದು ಎಕ್ಸೆಲ್ ನಂದಲ್ಲ, ರಾಜುದು. ಆ ರಾಜು ಏನು ಏರ್ತಿದೆ, ಇಲ್ಲಿ ಏರ್ತಾನೆ ಇಲ್ಲ ಬೈಕು. ಅಲ್ಲಿಂದ ಚೆನ್ನಾಗೇ ಬಂತು ನಮ್ಮ ಸೂಪರ್ ಬೈಕು. ಇಲ್ಲಿ ನೋಡಿದ್ರೆ ಹತ್ತುತ್ತಾನೆ ಇಲ್ಲ. ನಮ್ಮೂರು ಸ್ಟಾರ್ಟ್ ಆಗೋದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರಿಂದ. ಇದೇ ಕರ್ನಾಟಕ ತಮಿಳ್ನಾಡು ಬಾರ್ಡ್ರು. ಈ ಕಡೆಗೆ ತಮಿಳ್ನಾಡು, ಈ ಕಡೆಗೆ ಕರ್ನಾಟಕ. ಇಲ್ಲೇ ನೋಡ್ತಿದ್ದೀರಾ ಅಷ್ಟು ಚೆನ್ನಾಗಿಲ್ಲ ರೋಡು, ಇದು ತಮಿಳ್ನಾಡು ರೋಡು. ಈ ಕಡೆಗೆ ನೋಡ್ತಿದ್ದೀರಾ ಅದ್ಭುತವಾಗಿದೆ ರೋಡು, ಇದು ನಮ್ಮ ಕರ್ನಾಟಕ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೋದರೆ ಇದೆ ನೋಡಿ, ಇವಾಗ ನಾನು ನಿಂತಿರೋದು ಅರ್ಧ ಕರ್ನಾಟಕ ಅರ್ಧ ತಮಿಳ್ನಾಡಲ್ಲಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ ಬೋರ್ಡು? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಚಾಮರಾಜನಗರ. ಸೊ ಅಲ್ಲಿ ನೋಡಿ, ಚಾಮರಾಜನಗರ ಇಲ್ಲಿಂದ ಸ್ಟಾರ್ಟು ನಮ್ಮ ಕರ್ನಾಟಕ. ನಮ್ಮ ಊರು ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಇಲ್ಲಿಂದ ಸ್ಟಾರ್ಟ್ ಆದರೆ ನಮ್ಮೂರು ಸುಮಾರು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಈ ಕಡೆಗೆ ಎಲ್ಲ ಕಡೆ ನಮ್ಮೂರು ಲೊಕೇಟ್ ಆಗಿರೋದು ಒಂಥರ ಬೆಟ್ಟ ಗುಡ್ಡಗಳ ಮಧ್ಯ. ಚೆನ್ನಾಗಿದೆ ಒಂಥರ ಪ್ಲೇಸು. ಅಲ್ಲಿ ನೋಡಿ ಸುತ್ತ ಕಾಣಿಸ್ತಿದೆ ನಿಮಗೆ. ಈಗ ನೋಡ್ರಿ, ಒಂದು ವ್ಯೂವಲ್ಲಿ ಆಲ್ಮೋಸ್ಟ್ ಸುಮಾರು ಕಾಣಿಸ್ತಿರ್ಬೋದು ನಿಮಗೆ ನಮ್ಮ ರೈತರ ತೋಟಗಳು ಯಾವ್ಯಾವ ಥರ ಇದ್ದಾವೆ ಅಂತ. ಅಲ್ಲಿ ನೋಡಿ ಸುತ್ತ ನೋಡ್ರಿ. ಇದರಿಂದ ಈ ಕಡೆಗೆ ಫಾರೆಸ್ಟು, ಇದರಿಂದ ಈ ಕಡೆಗೆ ಮಧ್ಯ ಜಮೀನು, ಆ ಜಮೀನಿಂದ ಆ ಕಡೆಗೂ ಫಾರೆಸ್ಟು, ಈ ಕಡೆಗೂ ಫಾರೆಸ್ಟು. ತಮಿಳ್ನಾಡಿಂದ ಅಫಿಷಿಯಲಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಾಗ ಫಸ್ಟು ಈ ಚೆಕ್ ಪೋಸ್ಟ್ ಸಿಗುತ್ತೆ. ಈ ಚೆಕ್ ಪೋಸ್ಟು ಇಲ್ಲಿ ನಾವು ದಾಟ್ಕೊಂಡು ಹೋದರೆ ಇನ್ನೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇದು ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡಿಗೆ ಓಡಾಡೋ ಅಂಥ ಬಸ್ ಇದು. ನಮ್ಮೂರು ಜನಗಳಿಗಾಗಲಿ ನಮ್ಮ ಚಾಮರಾಜನಗರದ ಜನಗಳಿಗಾಗಲಿ ದೇವ್ರ ಮೇಲೆ ನಂಬಿಕೆ ಭಕ್ತಿ ಸ್ವಲ್ಪ ಜಾಸ್ತಿ. ಸೊ ಮನುಷ್ಯರನ್ನು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ದೇವ್ರನ್ನ ಮಾತ್ರ ತುಂಬ ನಂಬ್ತಾರೆ. ಅಲ್ಲಿ ನೋಡಿ, ದೇವರು ಅಂತ ಹೇಳಿದ ತಕ್ಷಣ ಇಲ್ಲೂ ಒಂದು ದೇವಸ್ಥಾನ ಇದೆ. ಇನ್ನೊಂದು 15 ದಿನ ಇಲ್ಲೂ ಒಂದು ಜಾತ್ರೆ ನಡೆಯುತ್ತೆ ದೊಡ್ಡದಾಗೆ. ಅದು ನಡೆದಾಗ ಬಂದು ತೋರಿಸ್ತೀನಿ. ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ದೇವ್ರನ್ನ ನಂಬಿ ದೇವ್ರನ್ನ ನಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ದೇವ್ರು ಇರ್ತಾನೆ. ಯಾವಾಗ ನೀವು ಮಾಡೋ ಕೆಲಸಕ್ಕೆ ದೇವರ ಆಶೀರ್ವಾದ ಇರಬೇಕು ಹೊರತು ನಿಮ್ಮ ಕೆಲಸನೇ ದೇವರೇ ಮಾಡ್ಕೊಡ್ತೇನೆ ನನ್ನ ಕೆಲಸನ ಅಂತ ನೀವು ತಿಳ್ಕೊಬಾರ್ದು. ನಮ್ಮ ರಾಜಣ್ಣನ ಬೈಕು ಅಲ್ಲಿ ನೋಡಿದ್ರೆ ಬೋರೇನೆ ಹತ್ತಿರ್ನಿಲ್ಲ. ಇಲ್ಲಿ ನೋಡಿದ್ರೆ ಕುದುರೆ ಹೋದಂಗೆ ಹೋಗ್ತಾ ಇದೆ. ಮುಂದೆ ಕಾಣಿಸ್ತಿದೆಯಲ್ಲ ಟ್ರೀ ಹೌಸು, ಅದೇ ಟ್ರೀ ಹೌಸಲ್ಲಿ ನಾನು ಮತ್ತು ವಿಕಾಸ್ ಬ್ರೋ ಒಂದು ಅಡ್ವೆಂಚರ್ ಮಾಡಿದ್ವು. ಅದೇ ಟ್ರೀ ಹೌಸಲ್ಲಿ ನೋಡಿ. ಇದು ನಮ್ಮೂರ ಚೆಕ್ ಪೋಸ್ಟ್. ನಾವು ಬಂದಿದ್ದು ಅಲ್ಲಿಂದ ಹಂಗೆ ಬಂದ್ವಿ, ಮತ್ತೆ ಹಿಂಗೆ ಬಂದು ಮತ್ತೆ ಈಗ ಹೋಗ್ತಾ ಇದ್ದೀನಿ. ಸೊ ನಮ್ಮೂರು ಮಧ್ಯ ಅಂದರೆ ನಮ್ಮೂರು ಮಧ್ಯ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳು. ಆ ಹಳ್ಳಿಗಳ ಸುತ್ತ ನಾನು ಸುತ್ಕೊಂಡು ಬರ್ತಾ ಇದ್ದೀನಿ ಇವಾಗ. ಬೆಳಿಗ್ಗೆ ಊರಿನ ಜನಗಳೆಲ್ಲ ಅವರವರ ಕೆಲಸ ಕಾರ್ಯಗಳಲ್ಲಿ ನಿರತರಾಗವ್ರೆ. ಎಲ್ಲ ಅವ್ರವ್ರ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನೋಡ್ರಿ. ಹಳ್ಳಿ ವಾತಾವರಣ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಕುರಿ ಮೇಕೆ ಆಡು ಹಸ ದನ ಕರ ಎಲ್ಲ ಮೇಯಿಸ್ಕೊಂಡು ಹೋಗ್ತಾವ್ರೆ ಕಾಡಿಗೆ. ಮತ್ತು ಕೂಲಿ ಕೆಲಸ ಮಾಡೋರೆಲ್ಲ ತೋಟಗಳಿಗೆ ಹೋಗ್ತಾವ್ರೆ. ಮೇಜರ್ ಆನೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ, ಇದೇ ರೂಟ್ ನೋಡಿ. ಒಂದು ಆನೆ ಈ ಮುಂದುಗಡೆ ಏನು ಕಾಣಿಸ್ತಾ ರೈಲ್ವೆ ಬ್ಯಾರಿಕೇಟು, ಈ ರೈಲ್ವೆ ಬ್ಯಾರಿಕೇಟನ್ನೇ ಮುರಿದಾಗಿತ್ತು. ಈ ರೈಲ್ವೆ ಬ್ಯಾರಿಕೇಟಿಂದ ಆ ಕಡೆಗೆ ಹೋದರೆ ಫಾರೆಸ್ಟು, ಆ ಕಡೆಗೂ ಫಾರೆಸ್ಟು, ಈ ಕಡೆಗೂ ಫಾರೆಸ್ಟು, ಮಧ್ಯೆ ಇದೊಂದು ರೂಟು. ಈ ರೂಟಿಂದ ಕೆಳಗಡೆಗೆ ಹೋದರೆ ಮುಂದೆ ಒಂದು ನಮಗೆ ಊರು ಸಿಗುತ್ತೆ. ಆ ರೂಟ್ಗೆ ಹೋಗೋದಕ್ಕೆ, ಆ ಊರಿಗೆ ಹೋಗೋದಕ್ಕೆ ಇದೇ ರೂಟು. ಇಲ್ಲಿ ರೈಲ್ವೆ ಬ್ಯಾರಿಕೇಟ್ ಇರಲಿಲ್ಲ 1 ಇಯರ್ ಬ್ಯಾಕ್. ನಾವು ಮೇಜರ್ ಇದೇ ಜಾಗದಲ್ಲಿ ಆನೆಗಳು ಜಾಸ್ತಿ ಬರ್ತಿರೋದ್ರಿಂದ ಹಿಂಗೆ ಬಂದರೆ ಡೈರೆಕ್ಟು ನಮ್ಮ ರೈತರ ತೋಟಗಳಿಗೆ ಹೋಗ್ತಾ ಇದ್ದಿದ್ದು. ಹಾಗಾಗಿ ಇಲ್ಲಿ ಈ ಒಂದು ಗೇಟ್ ಹಾಕ್ಸ್ಕೊಡಿ ಅಂದ್ಬಿಟ್ಟು ಒತ್ತಾಯ ಮಾಡಿ ಅರಣ್ಯ ಇಲಾಖೆಗೆ ಫೈನಲ್ಲಿ ಹಾಕ್ಸಿದ್ದಾರೆ. ಅದನ್ನು ಹಾಕ್ಸಿದ್ರು, ಅದನ್ನು ಮುರ್ಕೊಂಡು ಬಂದಿತ್ತು ಆನೆ. ಅಲ್ಲಿ ನೋಡಿ, ಇವಾಗ ಅದನ್ನೇ ಮತ್ತೆ ಅಟ್ಯಾಚ್ ಮಾಡಿ
ಹಾಕಿದ್ದಾರೆ, ರೈಲ್ವೆ ಬ್ಯಾರಿಕೇಡ್ ರೆಡಿ ಮಾಡಿದ್ದಾರೆ. ಮತ್ತು ಅಲ್ಲೇನು ಕಾಣಿಸ್ತಿದೆ, ಟ್ರೀ ಹೌಸ್ ಮೇಲ್ಗಡೆ ಇಲ್ಲಿ ವಾಚರ್ಸ್ಗಳಿದ್ದು ಇದನ್ನು ಕಾವಲು ಕಾಯ್ಕೊಂಡಿರ್ತಾರೆ. ಈ ರೂಟ್ ಏನಿದೆ ಇದರಿಂದ ಆ ಕಡೆಗೆ ನೋಡಿ, ಈ ಕಡೆಗೆ ನೋಡಿ, ಈ ಕಡೆಗೆ ನೋಡಿ, ಮತ್ತು ಈ ಕಡೆಗೆ ನೋಡಿ. ಯಾವ ಕಡೆಯಿಂದ ನೋಡಿದ್ರು ನಿಮ್ ಊರಿನ ಗ್ರಹಗತಿಗಳೇ ಚೆನ್ನಾಗಿಲ್ಲ ಗೌಡ್ರೆ. ಮುಂದ್ಗಡೆ ಪೂರ್ವಕ್ಕೆ ಎಮ್ ಹಿಲ್ಸ್ ಫಾರೆಸ್ಟ್ ಬರುತ್ತೆ, ಈ ಕಡೆಗೆ ಬಿಯರ್ ಹಿಲ್ಸ್ ಫಾರೆಸ್ಟ್ ಬರುತ್ತೆ, ಹಾಗೆ ದಕ್ಷಿಣಕ್ಕೆ ಹೋದರೆ ಸತ್ಯಮಂಗಲಂ ಫಾರೆಸ್ಟ್ ಬರುತ್ತೆ, ಈ ಕಡೆಗೆ ಹಾಗೆ ಮುಂದೆ ಹೋದರೆ ಇದೆಲ್ಲ ಊರುಗಳು ಸಿಗುತ್ತೆ. ರೂಟ್ ಇದು. ಎಲ್ರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇವಾಗ ಬೇಸಿಗೆ, ಕಾಡೆಲ್ಲ ಒಣಗಿ ಬರಡಾಗಿದೆ. ಒಂದು ಸಣ್ಣ ಕಿಡಿ ಬಿದ್ದರೂ ಕೂಡ ಕಾಡ್ಗಿಚ್ಚಾಗಿ ಇಡೀ ಕಾಡೆ ಕತ್ತು ಉರಿದೋಗುತ್ತೆ. ಇಲ್ಲೇ ನೋಡ್ತಿದ್ದೀರಾ ನನ್ನ ಮುಂದೆ ನಮ್ಮೂರಿನ ಕಾಡು, ನಿನ್ನೆ ಆಗಿರೋ ಇನ್ಸಿಡೆಂಟು ನೋಡಿ. ಒಂದು ಸಣ್ಣ ಕಿಡಿಯಿಂದ ಇಡೀ ಕಾಡು ನೋಡಿ ಯಾವ ಥರ ಕತ್ತು ಉರಿದೋಗಿದೆ ಅಂತ. ಸೊ ಎಷ್ಟೋ ಮರಗಳು, ಎಷ್ಟೋ ಗಿಡಗಳು, ಅಲ್ಲಿದ್ದಂಥ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಆ ಬೆಂಕಿಗೆ ಆಹುತಿಯಾಗಿದೆ. ಯಾರು ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಬೇಕು ಅಂತ ಯಾರು ಮಾಡೋದಕ್ಕೆ ಹೋಗಲ್ಲ. ನೀವು ಬೇಕು ಅಂತನೋ ಬೇಡ ಅಂತನೋ ಒಂದು ಸಣ್ಣ ಕಿಡಿ, ನೀವು ಬೀಡಿ ಸಿಗರೇಟ್ ಸೇಯುವಾಗ ಒಂದು ಸಣ್ಣ ಕಿಡಿ ಬಿದ್ದರೂ ಸಹ ಎಲ್ಲ ಹತ್ತು ಉರಿದೋಗುತ್ತೆ. ದಯವಿಟ್ಟು ಯಾರು ಕಾಡುಗಳಿಗೆ ಬೆಂಕಿ ಕಿಡಿಗಳನ್ನು ಹಚ್ಚೋ ಕೆಲಸ ಯಾರು ಮಾಡಬೇಡಿ. ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಪ್ರಾಣಿಗಳು ಸಿಕ್ಕಿದವೋ ಗೊತ್ತಿಲ್ಲ, ಎಷ್ಟು ಪಕ್ಷಿಗಳು ಸತ್ತಿದವೋ ಗೊತ್ತಿಲ್ಲ. ಆ ಮರಗಳಲ್ಲಿ ಕಟ್ಟಿದಂತಹ ಗೂಡುಗಳು, ಅಲ್ಲಿದ್ದಂತಹ ಮೊಟ್ಟೆಗಳು, ಹಬ್ಬ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಗುರು. ಕಾಡು ಪ್ರಾಣಿಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ದು ಕೂಡ. ಕಾಡನ್ನ ಕಾಪಾಡೋಣ, ಕಾಡನ್ನ ಉಳಿಸೋಣ, ಪ್ರಾಣಿಗಳನ್ನ ಕಾಪಾಡೋಣ. ಯಾರು ಈ ತರ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಕಾಡು ಉಳಿಸೋ ಜವಾಬ್ದಾರಿ ನಮ್ದು. ಮತ್ತೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು, ಅಲ್ಲೇನ್ ಕಾಣಿಸ್ತಿದೆ ಮುಂದೆ ದೊಡ್ಡ ಬೆಟ್ಟ. ಶ್ರವಣಾಸುರನನ್ನ ಆಕ್ಚುಲಿ ಕೊಂದ ಜಾಗ ಅದೇ ಜಾಗದಲ್ಲಿ. ಸೊ ಅಲ್ಲಿ ಬೆಟ್ಟ ಏನು ಕಾಣಿಸ್ತಾ ಇದೆ, ಈಗಲೂ ಅಲ್ಲಿ ನೋಡಿದ್ರೆ ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ನೋಡ್ಬೋದು. ಪ್ರತಿ ವರ್ಷ ಅಲ್ಲಿ ಹೋಗಿ ಪೂಜೆನ ಮಾಡ್ಕೊ ಬರ್ತಾರೆ. ಮಾದೇಶ್ವರರು ಶ್ರವಣಾಸುರನನ್ನ ಕೊಂದು ಇದೇ ದಾರಿಲಿ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ವಿಶ್ರಾಂತಿಗಳನ್ನು ಪಡೆದ್ರು, ಧ್ಯಾನಗಳನ್ನು ಮಾಡಿದ್ರು, ಅಲ್ಲಲ್ಲಿ ಒಂದೊಂದು ದೇವಸ್ಥಾನಗಳಾಗಿರೋದು. ಹೀಗೆ ಸ್ಟ್ರೈಟು ಮಲೆ ಮಾದೇಶ್ವರನ ಬೆಟ್ಟ ನಮಗೆ ಹತ್ರ. ಈಗ ಹೋದರೆ ಸ್ವಲ್ಪ ರೂಟ್ ಮುಖಾಂತರ ಹೋದರೆ ಸ್ವಲ್ಪ ದೂರ ಆಗುತ್ತೆ, ಸ್ಟ್ರೈಟ್ ಹೀಗೆ ಹೋದರೆ ನಮಗೆ ತುಂಬ ಹತ್ರ. ಸೊ ಆಕ್ಚುಲಿ ಶ್ರವಣಾಸುರನ ಕೊಂದಿದ್ದು ಮಾದೇಶ್ವರ ಈ ಜಾಗದಲ್ಲಿ ನೋಡ್ರಿ. ಓಕೆ, ಇಲ್ಲೇ ನೋಡ್ತಾ ಇದ್ದೀರಾ, ಇದನ್ನ ಮಳೆಗಾಲದಲ್ಲಿ ನೋಡಿದ್ರೆ ಅದರ ಅದ್ಭುತನೇ ಬೇರೆ. ಇನ್ನು ಮುಂದೆ ಹೋದರೆ ಇನ್ನೂ ತುಂಬ ಪ್ಲೇಸ್ಗಳಿದ್ದಾವೆ. ಸೊ ಈ ವಿಡಿಯೋ ಲಾಂಗ್ ಆಗಿರೋದ್ರಿಂದ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋನ. ಸೊ ಇವಾಗ ನೋಡಿದ್ರಲ್ಲ ಯಾವ ಥರ ಅನ್ನಿಸ್ತು ನಮ್ಮ ಊರ್ ಟೂರ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನೂ ತುಂಬ ಪ್ಲೇಸ್ಗಳಿದ್ದಾವೆ. ನಾನೇನು ನೈಟ್ ಕ್ಯಾಂಪ್ ಆಗ್ತಾ ಇದೆ ಆ ಸ್ಪಾಟ್ಗಳಿಗೆ ಹೋಗಿ ನಾಳೆ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಇನ್ನೂ ತುಂಬ ಇದೆ ತೋರಿಸೋದು. ಸೊ ಈ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾಳೆ. ಬಾಯ್.